ಅದು ಹೇಳ್ತೀನಿ. ಹಲೋ, ಬಿಡಿ ಬಿಡಿ ಆಯ್ತು. ಈಗ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮುಖಾಂತರ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ತೀರ್ಮಾನವನ್ನು ಇವತ್ತು ನಾವು ಪ್ರಕಟಣೆಯನ್ನು ಮಾಡಿದ್ದೇವೆ. ನಮ್ಮ ಕರ್ತವ್ಯ ಎಲ್ಲ ನಮ್ಮ ಅಭಿವೃದ್ಧಿ ಕೆಲಸವನ್ನು ನಾವು ನಿಲ್ಲಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ. ನೀವು ಎಷ್ಟು % ಉಪಯೋಗಿಸ್ಕೊಳ್ಳಿ ಮಾಡಿ ಅಂತ ಕೆಲವು ಆದೇಶಗಳು ಬರ್ಬೋದು ಮುಂದಕ್ಕೆ. ಆದರೆ ನಮಗೆ ಅಭಿವೃದ್ಧಿ ಕೆಲಸಕ್ಕಿಂತ ನಮ್ಮ ಜನರ ಜೀವವನ್ನು ಉಳಿಸೋದು ಕಾಂಗ್ರೆಸ್ ಪಕ್ಷದ ಕರ್ತವ್ಯ. ಇಟ್ ಈಸ್ ದಿ ಬೌಂಡ್ ಡ್ಯೂಟಿ ಆಫ್ ಆಲ್ ದಿ ಪೊಲಿಟಿಕಲ್ ಲೀಡರ್ಸ್, and we being the leader in the opposition, it is our bound duty to see that all lives are important than the development work. So the Congress party and the legislative party joined together. We discussed, we decided that 100 crores plan from the Congress local area development fund, which has been given to us, should be used in this crisis. So we appeal to the state and the central government to give us a permission to use it in a very transparent way. We will definitely come out with a plan of action. We are going to write, the party and the CLP is going to write to the Chief Minister to give us a permission. We will go through a transparent way. ಮತ್ತು ನಾವು ಅನೇಕ ಗ್ಲೋಬಲ್ ಟೆಂಡರ್ಗಳು ಕರೀತಾ ಇದ್ದಾರೆ ಅಂತ ಹೇಳಿ ನಮ್ಮ ಡೆಪ್ಟಿ CM ಚೀಫ್ ಮಿನಿಸ್ಟರ್ ಎಲ್ಲ ಹೇಳಿದ್ದನ್ನು ನಾವು ಗಮನಿಸಿದ್ದೇವೆ. ಆಮೇಲೆ ಭಾಳ ಟೆಂಡರ್ಗಳೆಲ್ಲ ಕರೀತಾ ಇದ್ದಾರೆ, ಇದ್ದೀವಿ ಅಂತೇಳಿ ಭಾಳ ಅರ್ಜೆಂಟಾಗಿ ನೋಡ್ತಾ ಇದ್ದೇವೆ. ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳೇ ಭಾಳ ಎಚ್ಚರಿಕೆಯಿಂದ ಇರಬೇಕು. We want everything in a transparent way. ನಮಗೆ ಏನಾಗ್ತಾ ಇದೆ, ಒಳಗಡೆ ಏನಾಗ್ತಾ ಇದೆ, ಯಾರ ಹತ್ರ ಏನೇನು ಮಾತುಕತೆ ನಡೀತಾ ಇದೆ, ಎಷ್ಟು %, ಯಾರು ಏನು ಎತ್ತ ಅಂತೆಲ್ಲ ನಮಗೆ ಗೊತ್ತಾಗ್ತಾ ಇದೆ. ನಿಮ್ಮನ್ನ ಕಣ್ಣು ಮುಚ್ಚಿಸಿ ಬೇಕಾದಷ್ಟು ಕೆಳಗಡೆ ಎಲ್ಲ ನಡೀತಾ ಇದೆ. ಬಹಳ ಪ್ರತಿಯೊಂದು ವಿಚಾರ ಕೂಡ ಜನರ ಮುಂದೆ ನೀವು ಅದನ್ನ ಪಾರದರ್ಶಕವಾಗಿ ಇಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಎಮರ್ಜೆನ್ಸಿ ಕೇಸು, ಹೋದ್ಸತಿ ನಾವು ತಗೋಬಿಟ್ಟಿದ್ದು, ಇದು ಸೆಂಟ್ರಲ್ ಗೌರ್ಮೆಂಟು ಒಂದು ರೇಟ್ ಇತ್ತು, ನಾವಿಲ್ಲಿಗೆ ತಗೋಬಿಟ್ಟಿದ್ದು, ಆಗ ಬೆಲೆ ಇತ್ತು, ಈ ಬೆಲೆ ಇತ್ತು ಅನ್ನೋದು ಪ್ರಶ್ನೆ ಅಲ್ಲ. ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ಈ ವ್ಯಾಕ್ಸಿನ್ಗಳನ್ನ ಬೇರೆನ ಪ್ರೊಡ್ಯೂಸ್ ಮಾಡಲಿಕ್ಕೆ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲೇ ಶಕ್ತಿ ಇದೆ. ಟ್ರಾನ್ಸ್ಪರೆಂಟ್ ವೇ ಉಪಯೋಗಿಸ್ಲಿಕ್ಕೆ ಇದೆ. ಸೆಂಟ್ರಲ್ ಗೌರ್ಮೆಂಟು ಕೂಡ ಲಾಸ್ಟು ಭಾಳ ಟ್ರಾನ್ಸ್ಪರೆಂಟಾಗಿ ಕೆಲವುದು ಪರ್ಚೇಸ್ ಮಾಡಿದ್ರು. ಅದು ನೀವು ಅದನ್ನು ಬಿಟ್ಟು 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡೋದೆಲ್ಲ ತಾವೆಲ್ಲ ಗಮನಿಸಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾವು ನಿಮಗೆ ಬೀದಿಗಿಳಿದು ಹೋರಾಟ ಮಾಡಬೇಡಿ ಅಂತ ನೀವು ಹೇಳಿದ್ರು ಕೂಡ, ನಿರ್ಬಂಧ ಮಾಡಿದ್ರು ಕೂಡ, ನಿಮ್ಮನ್ನು ಈ ಜನರ ಹಣದಲ್ಲಿ ಹಣ ಹೊಡಿಲಿಕ್ಕೆ ನಾವು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಂಬರ್ 1. ಎರಡನೇದು, ನನಗೆ ಶಾಕಿಂಗ್ ಏನಪ್ಪ ಅಂದರೆ, ನಮ್ಮ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದವರು, ಲಾ ಮಿನಿಸ್ಟರ್ ಆಗಿದ್ದವರು, ಅವರು ಪಕ್ಕದಲ್ಲಿ ಕೂತಿದ್ದಾರೆ, CT ರವಿ ಪಕ್ಕದಲ್ಲಿ ಕೂತಿದ್ದಾರೆ. ಅವರು ನಾನೇನು ನ್ಯಾಣ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಹೇಳಿದರು? ನಾವು ನ್ಯಾಣಕೋಬೇಕಾ ಅಂತ. ಸದಾನಂದ ಗೌಡ್ರೆ, ಇವತ್ತು ಲಾ ಮಿನಿಸ್ಟರ್, ಇವತ್ತು ಚೀಫ್ ಮಿನಿಸ್ಟರ್, ಯಾವಾಗಲೂ ನಮಗೆ ನಗ್ನಗ್ತಾನೇ ಇರ್ತೀರಿ ನೀವು. ನಾವು ನ್ಯಾಣಕೋಬೇಕಾ? ನಿಮ್ಗೆ ಓಟ್ ಹಾಕ್ದವ್ರು ನ್ಯಾಣಕೋಬೇಕಾ ಹೇಳಿ? ನೀವು ನ್ಯಾಣ ಕೊಡಿ ಅಂತ ನಾನು ಹೇಳೋದಿಲ್ಲ, ಪಾಪ ಬೇಡ. ನಾವು ನ್ಯಾಣ ಹಾಕೋಬೇಕು. ನಿಮ್ಗೆ ಯಾರು ಓಟ್ ಹಾಕಿದ್ರು ಅವ್ರು ನ್ಯಾಣ ಹಾಕೋಬೇಕಾ ಹೇಳಿ? ನೀವು ಔಷಧಿ ಕೊಡಲಿಲ್ಲ ಅಂತೇಳಿ ಅವರೇ ನಾನು ನ್ಯಾಣ ಹಾಕೋಬೇಕಾ?
ಏನು ಇದು ಏನು ಜನ ನಗ್ತಾ ಇದ್ದಾರೆ. ಎಲ್ಲ ಹೊರಗಡೆ ರಾಜ್ಯದವರು ಹೊರಗಡೆ ದೇಶದವರೇ ಏನಪ್ಪ ನಿಮ್ಮ ಲೀಡ್ರಿಗೆ, ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟು, ನಾವೇನೋ ನಮ್ಮ ಸ್ಟೇಟ್ ಅವರು ಈಗ ಪ್ರೈಮ್ ಮಿನಿಸ್ಟ್ರು ಅವ್ರ ಸ್ಟೇಟ್ ಅಂದ್ಬಿಟ್ಟು ಅವರು ಹೋಮ್ ಮಿನಿಸ್ಟರ್ ಎಲ್ಲ ಸೇರಿ ಎಲ್ಲ ಗುಜರಾತ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ಏನೇನು ಬೇಕೆಲ್ಲ ಕಳಿಸ್ತಾವ್ರೆ. ನಮ್ಮ ಸ್ಟೇಟಿಂದನೇ ಎಲ್ಲ ಹೊಂಟೋಯ್ತು. ನೀವು ಪಾರ್ಲಿಮೆಂಟಿಕಲ್ ಮಿನಿಸ್ಟ್ರು, ನೀವು ನಮ್ಮ ರಾಜ್ಯಕ್ಕೆ ಏನೋ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬಾಯಿ ಮುಚ್ಕೊಂಡು 25 ಜನ ಜೊತೆಲಿ ಏನು ಮಾತಾಡದೆ ನಮ್ಮ ರಾಜ್ಯಕ್ಕೆ ಮಾಡಿದೆ, ಇನ್ನು 1% ಇಲ್ಲ. ಆಯ್ತಪ್ಪ, ಕೋರ್ಟ್ ಅವರು ಇಟ್ ಇಸ್ ನಾಟ್ ಏನೋ ಡ್ಯೂಟಿ ಅಲ್ವಾ ಕೋರ್ಟು. ಶಾಸಕಾಂಗ ಕಾರ್ಯಾಂಗ ತಪ್ಪು ಮಾಡಿದ್ರೆ ಕೋರ್ಟು ಮಧ್ಯಪ್ರವೇಶ ಮಾಡಿ, ಎಷ್ಟು ಸಂದರ್ಭದಲ್ಲಿ ಅವರು ಸುವಮೋಟ ತೆಗೆದುಕೊಂಡು ನಮಗೆ ಬುದ್ಧಿ ಹೇಳಿಲ್ಲ, ಅವ್ರು ಏನು ತೀರ್ಮಾನ ಮಾಡಿದ್ದೆಲ್ಲ ನಾವು ಲಾ ಅಂತ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಏನಾದ್ರು ಒಂದು ತೀರ್ಮಾನ ಮಾಡಿಬಿಟ್ರೆ ಅದು ಲಾ ಅಂತ ಹೇಳ್ತೀವಿ. ಲಾ ಆಫ್ ದಿ ಲ್ಯಾಂಡ್ ಅಂತ ಆರ್ಟಿಕಲ್ 141 ಪ್ರಕಾರ. ಸೊ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತೀವಿ. ಒಬ್ಬ ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಆಡಳಿತ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಸಿಟ್ಟಿಂಗ್ ಅಡ್ಜಸೆಂಟ್ ಟು ಎ ಫಾರ್ಮರ್ ಲಾ ಮಿನಿಸ್ಟರ್ ಅಂಡ್ ದಿ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ಈ ಟೆಲ್ಸ್ ಸರ್ವಜ್ಞನ ಅಂತಂದ್ರೆ ಇಲ್ಲಿವರೆಗೂ ಕೊಟ್ಟಂತ ತೀರ್ಪುಗಳು, ಇಲ್ಲಿಗೊಟ್ಟು ಕೊಟ್ಟಂತ ತೀರ್ಪುಗಳು ಹಂಗಾರೆ ಯಾವುದೋ ಲೆಕ್ಕಕ್ಕಿಲ್ವಾ? ಈಗ ಸ್ಪೀಕರ್ ಕೊಟ್ಟ ತೀರ್ಪುಗಳು ಲೆಕ್ಕಕ್ಕಿಲ್ವಾ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪುಗಳು ಲೆಕ್ಕಕ್ಕಿಲ್ವಾ? ಇದು ಕಾಂಟೆಂಪ್ಟ್ ಆಫ್ ದಿ ಕೋರ್ಟ್. ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಇಟ್ ಅಮೌಂಟ್ಸ್ ಟು ದಿ ಕಂಟೆಂಪ್ಟ್ ಆಫ್ ದಿ ನ್ಯಾಯಾಂಗದ ನಿಂದನೆ. ಇದು ನಮ್ಮ ರಾಜ್ಯದ, ನನಗೆ ನನ್ನ ಮಗನ ನನ್ನ ನ್ಯಾಷನಲ್ಸ್ ಇದಕ್ಕೆ ಲಾಗ್ ಸೇರಿಸ್ಬೇಕು ಅಂತಿದ್ದೆ. ಅವ್ರು ನನ್ನ ಮಗ ಕೇಳಿದವ್ರು, ಏನು ಇದಕ್ಕೆ ಬೆಲೆನೇ ಇಲ್ಲ, ಇದು ಯಾಕೆ ಸುಮ್ಮನೆ ಅಂತ. ಸೊ ಹಂಗೆ ಎಲ್ಲ ಕಡೆ ಇಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಇದೆ, ಎಲ್ಲ ಜಡ್ಜ್ಗಳೆಲ್ಲ ಪಾಪ ಬಂದು ಅವ್ರ ಮಕ್ಕಳನ್ನ ಬೆಂಗಳೂರಲ್ಲಿ ಸೇರಿಸ್ತಾ ಇದ್ದಾರೆ. ಕರ್ನಾಟಕ ಈಸ್ ವೆರಿ ಫೇಮಸ್ ಫಾರ್ ದಿಸ್ ನ್ಯಾಷನಲ್ ಲಾ ಸ್ಕೂಲ್ ಆ್ಯಂಡ್ ದಿ ಎಷ್ಟು ಜನರ ಪ್ರೊಡ್ಯೂಸ್ ಮಾಡಿದೆ ಲೀಗಲ್ ಎಜುಕೇಷನ್ನು. ಇಂಥ ಸಂದರ್ಭ ಎಲ್ಲ ಚೀಫ್ ಮಿನಿಸ್ಟರ್ಗಳೆಲ್ಲ, ಎಷ್ಟು ಜನ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ಗಳೆಲ್ಲ ಲಾ ಆಗಿದ್ದವರು. ಬೊಮ್ಮಾಯಿ ಅವರು ಇರ್ಬೋದು, ಎಸ್.ಎಂ. ಕೃಷ್ಣ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, ಕೆಂಗಲ್ ಹನುಮಂತಯ್ಯನವರು, ವೀರಪ್ಪ ಮೊಯ್ಲಿ ಅವರು, ಹಲೋ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ, ಎಷ್ಟು ಜನ ಚೀಫ್ ಮಿನಿಸ್ಟರ್ಸು ಎಲ್ಲ ಲಾ ಮಾಡಿಕೊಂಡು ರಾಜ್ಯದ ಆಳಿದ್ದಾರೆ ಸ್ವಾಮಿ. ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಈ ಪ್ರೊಫೆಷನ್ನು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ವಿಧಾನಸೌಧ ಒಳಗಡೆ ತಕ್ಕಡಿ ಹಾಕೊಂಡಿದ್ದೀವಿ. ಮೇಲ್ಗಡೆ ವಿಧಾನಸೌಧ ಮೇಲೆ ತಕ್ಕಡಿ ಹಾಕಿದ್ದೀವಿ, ಹಿಂದೆಗಡೆ ನಮ್ಮ ತಲೆ ಹಿಂದೆ. ಅವರು ತೀರ್ಪನ್ನು ಕೊಟ್ಟರೆ, ಅಂಡ್ ಇನ್ ಕರ್ನಾಟಕ ದಿ ಲೆಜಿಸ್ಲೇಚರ್ ಅಂಡ್ ದಿ ಜುಡಿಷಿಯರಿ ಇಸ್ ಫೇಸಿಂಗ್ ಈಚ್ ಅದರ್. We are facing each other. Judiciary is directing us. If we are going to do wrong, we are there to look at it ಅಂತ. ಇಂಥ ಸಂದರ್ಭದಲ್ಲಿ ಇವತ್ತು ನೀವು ಈ ಒಂದು ಹಂಗಾರೆ ಈ ಮೀಸಲಾತಿ ವಿಚಾರ ಹೋಗ್ತೀವಪ್ಪ. ಕೋರ್ಟ್ಗಳು ಏನೇನೋ ಡಿಸಿಷನ್ಸು ಕೊಟ್ಟಿದೆ, ಅವರ ತಿಳುವಳಿಕೆ ಮೇಲೆ ಕೊಟ್ಟಿದೆ, ನಾವೆಲ್ಲ ಒಪ್ಕೊಂಡಿಲ್ವ ನಾವು? ಸೊ ಅವ್ರನ್ನ ನೀವು ಸರ್ವಜ್ಞ ಅಂತ ಕೇಳಿದ್ರೆ, ಮುಖ್ಯಮಂತ್ರಿಗಳೇ, ಯು ವಿಲ್ ಹ್ಯಾವ್ ಟು ರಿಪ್ಲೈ ಟು ದಿಸ್. ನೀವು ನಿಮ್ಮ ಸೆಂಟ್ರಲ್ ಪಾರ್ಟಿಯವರು ಇದಕ್ಕೆ ಉತ್ತರ ಕೊಡಬೇಕು. ಈ ನ್ಯಾಯಾಲಯಕ್ಕೆ ಅಗೌರವವನ್ನು ನೀವು ತಂದಿದ್ದೀರಿ. ಒಬ್ಬರಾದ್ರೂ ರಿಗ್ರೆಟ್ಸ್ ಮಾಡೋಂಥ ಒಂದು ಅವಕಾಶ ನಾವು ನೋಡ್ದೋ. ವಿ ಆರ್ ಜಸ್ಟ್ ವೇಟಿಂಗ್. ನಾವು ಯಾರು ನಿನ್ನೆ ಬೇಕು ಅಂತ ನಾವು ಮಾತಾಡಲಿಲ್ಲ. ಇವೆರಡು ಸ್ಟೇಟ್ಮೆಂಟ್ಗಳು ಬಂದಾಗ ಕೂಡ ನಾವು ಮಾತಾಡಲಿಲ್ಲ. ನೋಡೋಣ ಏನಾಗ್ತದೆ ಅಂತ. ನಿಮಗೆ ಮಾತಾಡೋಷ್ಟು ಸೌಜನ್ಯ ಕೂಡ ಇಲ್ವಲ್ಲ. ಲಾ ಮಿನಿಸ್ಟ್ರು ಮಾತಾಡಿಲ್ಲ, ಸೆಂಟ್ರಲ್ ಲಾ ಮಿನಿಸ್ಟ್ರು ಮಾತಾಡಲಿಲ್ಲ, ಚೀಫ್ ಮಿನಿಸ್ಟ್ರು ಮಾತಾಡಿಲ್ವಾ? ಯಾಕೆ ಪ್ರತಿಯೊಂದು ವಿಚಾರಕ್ಕೆ ಲಾ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಕ್ಲೋಸ್ ಮಾಡಿಬಿಡಿ ನಿಮ್ಮ ಲಾ ಡಿಪಾರ್ಟ್ಮೆಂಟ್ನ, ಕೋರ್ಟ್ಗಳನ್ನ ಕ್ಲೋಸ್ ಮಾಡಿಬಿಡಿ. ನಿಮ್ಮಲ್ಲೇ ನಿಮ್ಮ ಆಫೀಸಲ್ಲೇ ನ್ಯಾಯ ಮಾಡ್ಕೊಳ್ಳಿ, ನೀವು ಪಂಚಾಯತಿ ನ್ಯಾಯನ ಮಾಡ್ಕೊಳ್ಳಿ, ಅಮೆಂಡ್ಮೆಂಟ್ನ ತಂದುಬಿಡಿ ನೀವು. ಸೊ ಹಂಗೆ ಇವತ್ತು ಏನು ಹೇಳಿದಿರಲ್ಲ,
ಮಾನವನ ಹಕ್ಕುಗಳಿಗೆ ಕಡಿವಾಣ, ನಾಗರಿಕ ಹಕ್ಕುಗಳಿಗೆ ಕಡಿವಾಣ, ಸಂವಿಧಾನ ಸದಾಶೀರಕ್ಕೆ, ಸಂವಿಧಾನವನ್ನು ಕಾಪಾಡಲಿಕ್ಕೆ ನಾವು ವಿಫಲ ಆಗಿದ್ದೀವಿ ಇಂಥ ಹೇಳಿಕೆಯಿಂದ. ಇದಕ್ಕೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಬೇಕು. ಕೇಂದ್ರದ ಮಂತ್ರಿಯಾಗಿ ಸದಾನಂದ ಗೌಡರು ನುಂಚ್ಕೊಳ್ಬಾರ್ದು. ಇದು ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಎಲ್ಲರ ಕೈಲೂ ಇದೆ. ಅಧಿಕಾರ ಇರೋದಕ್ಕೆ ನಿಮ್ಮನ್ನು ಕೇಳ್ತಾರೆ. ಯು ಆರ್ ದ ಸೆಂಟ್ರಲ್ ಮಿನಿಸ್ಟರ್, ಯು ಆರ್ ಮೋರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್. In charge of chemicals. You are in charge of these medicines, preparation of the medicine. ಕೆಮಿಕಲ್ ಮಿನಿಸ್ಟರ್ ನೀವು. ನಿಮ್ಮನ್ನ ಕೇಳ್ತಾ ಇದ್ದೀವಿ. ಸಾವಿನ ಮೆರವಣಿಗೆ ನಡೀತಾ ಇದೆ. ಸಾವಿನ ಮೆರವಣಿಗೆ ಮೇಲೆ ಮಾತಾಡ್ತಾ ಇದ್ದಾರೆ, ಕೋರ್ಟ್ ಅವರು ಮಾತಾಡ್ತಾ ಇದ್ದಾರೆ. ಇದನ್ನ ಈ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಟೆಂಡರ್ಗಳ ವಿಚಾರ ಮುಖ್ಯವಾಗಿ ಇಟ್ ಶುಡ್ ಬಿ ಇನ್ ಎ ಟ್ರಾನ್ಸ್ಪರೆಂಟ್ ವೇ, ಅಕೌಂಟಬಲ್. ನಿಮ್ಮ ಮಂತ್ರಿಗಳು ನೇರವಾಗಿ ಆ ಜಿ ಈ ಜಿ ಇದಿದೆ ಎಕ್ಸೆಪ್ಷನ್ ಅಂತೇಳಿ ತೆಗೆದುಕೊಂಡು ಹೋದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಹೋಗಿಲ್ಲ. ಇಟ್ ವಾಸ್ ಯುವರ್ ಬೌಂಡ್ ಡ್ಯೂಟಿ. 6 ತಿಂಗಳಿಂದನೇ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ನೀವು ತೆಗೆದುಕೊಳ್ಬೇಕಾಗಿತ್ತು. ಇಲ್ಲ ಬೆಲೆ ಇಲ್ಲ, ಕಡಿಮೆ ಇಲ್ಲ, 40,000 50,000ಕ್ಕೆ ಸಿಗ್ತಿದ್ದು ಕಾನ್ಸಂಟ್ರೇಟರ್ನ 80,000 90,000 ಅದೆಲ್ಲ ನಾವೆಲ್ಲ ಒಪ್ಪೋದಿಲ್ಲ. ನಮಗೆಲ್ಲ ಕಡೆ ಗೊತ್ತಿದೆ. ಯಾವ ದೇಶದಿಂದ ತೆಗೆದುಕೊಳ್ಳಿ, ಯಾವ ರಾಜ್ಯದಿಂದ ತೆಗೆದುಕೊಳ್ಳಿ, ಬಟ್ ಎವ್ರಿಥಿಂಗ್ ಇನ್ ಎ ಟ್ರಾನ್ಸ್ಪರೆಂಟ್ ವೇ. ಕೊಡಿ, ನಮ್ಮವ್ರಿಗೆ ಅವಕಾಶ ಮಾಡಲಿ, ಎಲ್ಲ ಅಲ್ಲಿ ಅವಕಾಶ ಮಾಡಿಕೊಳ್ಳಿ. ಈಗ ಸುಪ್ರೀಂ ಕೋರ್ಟು ಒಂದು ಕಡೆ 12 ಮೆಂಬರು ಇದನ್ನು ಕಮಿಟಿ ಮಾಡವ್ರೆ. ಸ್ಟೇಟ್ ಗೌರ್ಮೆಂಟು, ಹೈಕೋರ್ಟು ಆಕ್ಸಿಜನ್ದು ಅವರೊಂದು ಮಾಡಿದ್ದಾರೆ. ನನಗೆ ಇದರಿಂದ ನೋಡ್ತಾ ಇದೆ ಈ ದೇಶದಲ್ಲಿ ಗೌರ್ಮೆಂಟ್ಸ್ ಆರ್ ನಾಟ್ ಫಂಕ್ಷನಿಂಗ್. ಅಟ್ ಲೀಸ್ಟ್ ಕೋರ್ಟ್ಸ್ ಹ್ಯಾವ್ ಕಮಿಂಗ್ ಇನ್ ಅವರ್ ವೇ to help the citizens of this country. So on behalf of the Congress party and the citizens of this country and the state, we would like to thank the courts for helping us, saving our lives. This is what I would like to tell. ಮಿಕ್ಕಿದ್ದು ವಿಚಾರವನ್ನ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರು ಕೂಡ I would like to thank the media friends, either it is electronic media, print media, and all of you. You are all helping us, helping the country. Your contribution at this time of crisis, we can't forget. Congress party would like to thank you for this. ಒಂದು ನಿಮಿಷ. ಈಗಾಗಲೇ ಶಿವಕುಮಾರ್ ಅವರು ಸದಾನಂದ ಗೌಡರು ಮತ್ತು ಸಿ ಟಿ ರವಿ ಮಾತಾಡಿದ್ರೆ ಅವ್ರಿಗೇನು ಕಾನೂನು ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೋದು. ಕಾನೂನು ಗೊತ್ತಿಲ್ಲ, ಉಡಾಪೆಯಿಂದ ದುರಾಂಕಾರದಿಂದ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು, ವಕೀಲರು, ಕೇಂದ್ರದ ಕಾನೂನು ಸಚಿವರು, ಈಗ ಇನ್ಚಾರ್ಜ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ಅವರು ಈ ರೀತಿ ಉದ್ದಡತನದ ಮಾತುಗಳನ್ನು ಆಡಿರೋದು ನೋಡಿದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಒಬ್ಬ ಕೇಂದ್ರದ ಸಚಿವರಾಗಿ, ವಕೀಲರಾಗಿ ಅವರು ಈ ದೇಶದ ಕಾನೂನನ್ನು ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಸಂವಿಧಾನ ಗೊತ್ತಿದ್ದು ಆ ಸಿ ಟಿ ರವಿ ಮಟ್ಟಕ್ಕೆ ಇವರು ಇಳಿದ್ರೆ ಇದಕ್ಕಿಂತ ನಾಚಿಗೇಡಿನ ಪ್ರಸಂಗ ಇನ್ನೊಂದಿಲ್ಲ. ನಾಚಿಕೆ ಆಗ್ತದೆ. ನನಗೆ ಹೇಳಿದ್ದಾರೆ ಸಾವನ್ ಜೊತೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಇದು ಹೇಳೋದೇ ರಾಜಕೀಯನಾ? ಸದಾನಂದ ಗೌಡ್ರೆ, ನೀವು ಸಂವಿಧಾನದ ರೀತಿ ನಡ್ಕೊಂಡಿಲ್ಲ ರೀ. ಯಾರಾದರೂ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ, ಕೇಂದ್ರದ ಮಂತ್ರಿ, ಕೋರ್ಟ್ಗಳು ನೀವು ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ವ್ಯಾಕ್ಸಿನ್ ಉತ್ಪಾದನೆ ಮಾಡೋಕ್ಕಾಗ್ಬಿಡ್ತದ? ಇದಕ್ಕಿದ್ದಲ್ಲೇ ಏನು ನಾವು ನ್ಯಾಣಾಕಬೇಕಾ ಅಂತ ಹೇಳಿದ್ರೆ ಇದಕ್ಕಿಂತ ಬೇಜವಾಬ್ದಾರಿತನದ ಹೇಳಿಕೆ
ಜನದ್ರೋಹಿ ಹೇಳಿಕೆ ಇನ್ನೊಂದಿಲ್ಲ. ಆರ್ಟಿಕಲ್ 21 ಏನು ಹೇಳ್ತದೆ? ಪ್ರತಿಯೊಬ್ಬ ಸಿಟಿಜನ್ ಆಫ್ ದಿಸ್ ಕಂಟ್ರಿಗೆ, ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಂತ ಹೇಳಿದ್ದಾರೆ. ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ. ಆರ್ಟಿಕಲ್ 226, 227 ಯಾತಕ್ಕೆ ಇರೋದು? ಕೋರ್ಟ್ಗಳು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ. ಸರ್ಕಾರ ಫೇಲ್ ಆದಾಗ, ಜನರು ರಕ್ಷಣೆ ಕೇಳಿದಾಗ ಆಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ಆರ್ಟಿಕಲ್ 141 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? ಇವೆಲ್ಲ ಗೊತ್ತಿರಬೇಕಲ್ಲ ಇವರಿಗೆ. ಈ ಥರದವರು ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ಇವರು ಯೋಗ್ಯರ? ಐ ಡೋಂಟ್ ಥಿಂಕ್ ಈಸ್ ಎಲಿಜಿಬಲ್ ಟು ಹೋಲ್ಡ್ ದಿ ಪೋರ್ಟ್ಫೋಲಿಯೋ and continue as a minister in the central cabinet. ಆರೋಗ್ಯದ ಹಕ್ಕು, ಆರೋಗ್ಯದ ಹಕ್ಕು. ನಾಚಿಕೆ ಆಗ್ತದೆ ನನಗೆ. 7 crore ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಇಲ್ಲಿ ನ್ಯಾಡ್ ಹಾಕೊಡ್ಬೇಕಂತ ಹೇಳ್ತಾರೆ. 7 crore ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಆಗ್ಬಿಟ್ಟಿದೆ. ಅಲ್ಲಿಗೆ 7 crore ವ್ಯಾಕ್ಸಿನ್ಸ್ನ ಎಕ್ಸ್ಪೋರ್ಟ್ ಮಾಡಿದ್ರು. ಯಾಕೆ ಮಾಡಿದ್ರು? ಯಾರನ್ನು ಕೇಳ್ಕೊಂಡು ಮಾಡಿದ್ರು? ತಜ್ಞರು ವರದಿ ಹಂಗಿತ್ತ? ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ದೇಶ ಇದು. 138 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ. ಇಂಥ ದೇಶದಲ್ಲಿ ಈ ರೀತಿ ಬಿಹೇವ್ ಮಾಡಬೇಕಾ? ಹಾಗಾದರೆ ಸಿ ಟಿ ರವಿ ಈಸ್ ಎ ಜನರಲ್ ಸೆಕ್ರೆಟರಿ ಆಫ್ ದಿ ನ್ಯಾಷನಲ್ ಪಾರ್ಟಿ, BJP. ಇವರು ಜನರಲ್ ಸೆಕ್ರೆಟರಿ ಆಗಲಿಕ್ಕೆ ಯೋಗ್ಯರ? ಜಡ್ಜ್ಗಳು ಎಂಥದ್ದು ಸರ್ವಜ್ಞರಲ್ಲ ಅಂತ ಹೇಳೋದಿದೆಯಲ್ಲ, ದಾಟಿ ಇದೆಯಲ್ಲ. ಸರ್ವಜ್ಞರಲ್ಲ. ಹಾಗಾದ್ರೆ ನ್ಯಾಯ ವಿತರಣೆ ಮಾಡೋರು ಯಾರು? ಸಿ ಟಿ ರವಿನ? ರಿಡಿಕ್ಯೂಲ್ ಮಾಡಿರೋದು ಅಭಿಪ್ರಾಯನೂ ಅಲ್ಲ, ರಿಡಿಕ್ಯೂಲ್. ನ್ಯಾಯ ವಿತರಣೆ ಮಾಡೋರು ಯಾರು? ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ಗಳು, ಮತ್ತೆ ಸಬಾರ್ಡಿನೇಟ್ ಕೋರ್ಟ್ಗಳಲ್ಲ. ನಾವು ಸಂವಿಧಾನದಲ್ಲಿ ಒಪ್ಕೊಂಡಿರತಕ್ಕಂಥ ವಿಚಾರ ಅಲ್ಲ. ಅವರು ಆ ಫೀಲ್ಡ್ನಲ್ಲಿ ಪರಿಣಿತರು ಅಂತಲೇ ಅವರು ಹೈಕೋರ್ಟ್ ಜಡ್ಜ್ ಆಗಿರೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರೋದು. ಸಿ ಟಿ ರವಿ ಹೋಗಿ ನ್ಯಾಯ ವಿತರಣೆ ಮಾಡೋಕ್ಕಾಗುತ್ತಾ? ಇಟ್ಸ್ ಎ ಫೂಲಿಶ್ ಸ್ಟೇಟ್ಮೆಂಟ್. ದುರಾಂಕಾರದ ಹೇಳಿಕೆ ಇದು. ನೋಡಿ, ಇಬ್ಬರು ಸೇರ್ಕೊಂಡು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ ಹೇಳಿಕೆ, ಉದ್ದೇಶಪೂರ್ವಕವಾಗಿ. ಆಮೇಲೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಹಾಕಿದ್ದಾರೆ. ನೀವೆಲ್ಲ ನೋಡಿರ್ಬೋದು, ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ ಒಂದು ಅಫಿಡವಿಟ್ ಹಾಕಿದ್ದಾರೆ. ಅದು ಯಾಸಿ ದಿಸ್ ಕೋರ್ಟ್ ಹ್ಯಾಸ್ ನೋ ಜೂರಿಸ್ಟಿಕ್ಷನ್ ಅನ್ನೋ ರೀತಿ ಹಾಕಿದ್ದಾರೆ. PLIಗಳನ್ನ ಟ್ರೈ ಮಾಡೋಕ್ಕೆ, ಆದೇಶ ಕೊಡೋಕ್ಕೆ, ಡೈರೆಕ್ಷನ್ಗಳು ಕೊಡೋಕ್ಕೆ ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟ್ ಅಂಡ್ ದಿ ಹೈಕೋರ್ಟ್ ಶವ್ ನೋ ಜೂರಿಸ್ಟಿಕ್ಷನ್ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್. ನಾನು ಯಾವಾಗಲೂ ನೋಡಿರಲಿಲ್ಲ ಈ ಥರ. ಸಂವಿಧಾನ ಎತ್ತಿಡಿತೀವಿ ಅಂತ ನಾವೆಲ್ಲ ಪ್ರಮಾಣವಚನ ತಗೊಂಡಿರ್ತೀವಿ. ಪ್ರೈಮ್ ಮಿನಿಸ್ಟ್ರು, ಮಿನಿಸ್ಟ್ರಿಗಳು, MLAಗಳು, MP ಗಳು ಎಲ್ಲ ತಗೊಂಡಿರ್ತೀವಿ. ಇವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ದಾರಲ್ಲ. ಇವ್ರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇದೆಯಾ? ಸಂವಿಧಾನದ ಬಗ್ಗೆ ಗೌರವ ಇದೆ ಇವರಿಗೆ? ನಂಬರ್ 1. ನಂಬರ್ 2, ಈ ಚಾಮರಾಜನಗರದ ಇಶ್ಯೂ ಇದೆಯಲ್ಲ, 24 ಜನ ಆಕ್ಸಿಜನ್ ಕೊರತೆಯಿಂದ ಸತ್ತಿದ್ದಾರೆ ಅಂತ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಅದಾದ ನಾಳೆಗೆ ಹೆಲ್ತ್ ಮಿನಿಸ್ಟರ್ ಹೋಗಿದ್ದಾರೆ, ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿದ್ದಾರೆ. ಇಬ್ಬರು ಜವಾಬ್ದಾರಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನಂತ ಸ್ಟೇಟ್ಮೆಂಟ್ ಕೊಟ್ಟರು? 3 ಜನ ಸತ್ತಿರೋದು ಆಕ್ಸಿಜನ್ ಕೊರತೆಯಿಂದ, ನಾಟ್ 24 ಅಂತ ಕೊಟ್ಟರು. ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಅವರು ಭಾಳ ಪ್ರಾಮಾಣಿಕರು, ಸಜ್ಜನರ ರೀತಿ ಪ್ರಿಟೆಂಡ್ ಮಾಡ್ತಾರೆ. ಈಸ್ ಆಲ್ಸೋ ಎ ಪಾರ್ಟಿ ಟು ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಮಿಸ್ಟರ್ ಸುಧಾಕರ್. 3 ಜನ ಸತ್ತರು ಅಂತ. ನಾನು ಅಧ್ಯಕ್ಷರು ಭೇಟಿ ಕೊಟ್ಟಿದ್ದು. ನಾವು ಹೋದಾಗ
ಡಾಕ್ಟ್ರುಗಳೇ ಒಪ್ಕೊಂಡಿದ್ದಾರೆ, ಡಿ ಸಿನೇ ಒಪ್ಕೊಂಡಿದ್ದಾರೆ, 28 ಜನ ಸತ್ತಿದ್ದಾರೆ ಅಂತ. 28 ಜನ. ಈಗ ಇತ್ತೀಚೆಗೆ ನನಗೆ ವರದಿ ಬಂದಿರೋ ಪ್ರಕಾರ 36 ಜನ ಸತ್ತಿದ್ದಾರೆ, 36. ಈಗ 3 ಜನ ಸತ್ತರು ಅಂತ ಸುಳ್ಳು ಹೇಳಿದ್ರಲ್ಲ, ಏನು ಶಿಕ್ಷೆ ಕೊಡಬೇಕು ಇವ್ರಿಗೆ? ಸುಳ್ಳು ಹೇಳಿದಕ್ಕೆ ಏನು ಶಿಕ್ಷೆ ಕೊಡಬೇಕು? ಜನರಿಗೆ ತಪ್ಪು ಮಾಹಿತಿ ಕೊಟ್ಟರಲ್ಲ, ಏನು ಶಿಕ್ಷೆ ಕೊಡಬೇಕು? ನನ್ನ ಪ್ರಕಾರ 1 ಸೆಕೆಂಡ್ ಅವರು ಮಂತ್ರಿಯಾಗಿರ್ಬಾರ್ದು. ಬೋತ್ ಸುಧಾಕರ್ ಆ್ಯಂಡ್ ಸುರೇಶ್ ಕುಮಾರ್, ನನ್ನ ಪ್ರಕಾರ ಇಬ್ಬರು ಕೂಡ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಮತ್ತು ಇವ್ರ ಮೇಲೆ ಆ 36 ಜನ ಸತ್ತಿದಾರಲ್ಲ, ಇದಕ್ಕೆ ಚೀಫ್ ಮಿನಿಸ್ಟರ್ನ, ಹೆಲ್ತ್ ಮಿನಿಸ್ಟರ್ನ ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ನ ಹೊಣೆಗಾರರನ್ನಾಗಿ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಈಗ ಅದು ಏನು ಯಾರು ಕೊಟ್ಟಿರೋದು ಕಮಿಟಿ? ಯಾವ ಕಮಿಟಿ? ಇಬ್ಬರು ಹೈಕೋರ್ಟ್ನ ರಿಟೈರ್ಡ್ ಜಡ್ಜಸ್, ನಾಮಿನೇಟೆಡ್ ಬೈ ಕೋರ್ಟ್, ಅಪಾಯಿಂಟೆಡ್ ಬೈ ಕೋರ್ಟ್. ಹೈಕೋರ್ಟ್ನವರೇ ನೇಮಿಸಿರೋದು. ಇಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್. ಒಬ್ಬರು ವೇಣುಗೋಪಾಲ್ ಗೌಡ ಮತ್ತು ಇನ್ನೊಬ್ಬರು ಕೇಶವನಾರಾಯಣ್. ಬೋತ್ ಆರ್ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್. ಆ್ಯಂಡ್ ಒನ್ ರಮೇಶ್ ಈಸ್ ಎ ರಿಟೈರ್ಡ್ IPS ಆಫೀಸರ್, ಸೀನಿಯರ್ IPS ಆಫೀಸರ್, DG ಆಗಿದ್ದವರು. ಅವ್ರ ಸಮಿತಿ ಕೊಟ್ಟಿರೋದು. ಅಂದಮೇಲೆ 1 ಸೆಕೆಂಡ್ ಇರಬೇಕಾ ಇವರು ಮಂತ್ರಿಯಾಗಿ? ಜನರಿಗೆ ಸುಳ್ಳು ಹೇಳ್ಬಿಟ್ಟು ಜನರ ತಪ್ಪದಾರಿಗೆ ಎಳಿಲಿಕ್ಕೆ ಉಂಟು. ಡೆಲಿಬರೇಟ್ಲಿ ದೇ ಹ್ಯಾವ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಆಮೇಲೆ ಎವಿಡೆನ್ಸನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎವಿಡೆನ್ಸನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಅದು ತನಿಖೆ ಆಗಬೇಕು, ಮೊಕದ್ದಮೆ ಹೂಡಬೇಕು, ಮತ್ತು ಇವರು ಮಂತ್ರಿಮಂಡಲದಲ್ಲಿ ಇರಬಾರ್ದು. ಇಟ್ ಈಸ್ ನಾಟ್ ಓನ್ಲಿ ಆಫೀಸರ್ಸ್, ಬರೀ ಆಫೀಸರ್ಸ್ ಮೇಲೆ ಆಫೀಸರ್ಸ್ನ ತ್ಯಾಪೆ ಸುರಿಸೋದಲ್ಲ. ಯಾರು ಸರ್ಕಾರದಲ್ಲಿ ಇದ್ದರೂ ಅವ್ರ ಮೇಲೆ ಎಲ್ಲ ಕೂಡ ಕೇಸ್ಗಳಾಗಬೇಕು, ಅವರು ಸೇರಿಸಿ. ಅದು ಡಿಮ್ಯಾಂಡ್ ಮಾಡಿದ್ದೀನಿ ನಾನು. And already we have demanded compensation of 25 lakhs to every ಫಾರ್ each family. ಯಾರಿಗೆ ಆಕ್ಸಿಜನ್ ಇದೆ ಈ ರಾಜ್ಯದಲ್ಲಿ ಸತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ನಂಬರ್ 1, ಈ 100 crores ಏನು ಇವತ್ತು ನಾವು ನಮ್ಮ ಪಕ್ಷದಿಂದ ಅನೌನ್ಸ್ಮೆಂಟ್ ಮಾಡಿದ್ದೀವಿ, 90 ಜನ 93 ಜನ ಇದ್ದೀರಿ. ಶಾರ್ಟೇಜ್ ನಾವು KPCC ಇಂದ ನಾವೆಲ್ಲ ಪರ್ಸನಲ್ ಕಾಂಟ್ರಿಬ್ಯೂಷನ್ ಆಫ್ 10 crores ಕೂಡ ಆ್ಯಡ್ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ವಿ ವಿಲ್ ಮೇಕ್ 100 crores ಆ್ಯಂಡ್ ಗಿವ್ ಇಟ್ ಟು ಬೈ ದಿಸ್ ವ್ಯಾಕ್ಸಿನ್. ಯು ಪ್ಲೀಸ್ ಗಿವ್ ಅಸ್ ಪರ್ಮಿಷನ್. ಇವತ್ತೇ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕಾಗದನ ನಾವು ಬರಿತಾ ಇದ್ದೀವಿ. ನಮಗೂ ಗೊತ್ತಿದೆ ಎಷ್ಟು ಕಂಪ್ನಿಗಳಿದೆ, ಯಾರಲ್ಲಿದೆ, ಏನು ರೇಟ್ ಸಿಗ್ತದೆ, ಏನು ಎತ್ತ. ನೀವೆಲ್ಲ ಒಂದೊಂದು ರೇಟು ಮಾತಾಡ್ತಾ ಇರ್ಬೋದು. ನಮಗೂ ಕೂಡ ಎಲ್ಲ ಕಂಪ್ನಿಗಳು ಕೂಡ ಎಷ್ಟಕ್ಕೆ ಅದನ್ನು ತಯಾರು ಮಾಡ್ಬೋದು ಕೂಡ ನಮಗೆ ಅರಿವಿದೆ. ಸೊ ಅದಕ್ಕೋಸ್ಕರ ಈ ರಾಜ್ಯದ ಜನತೆ ಹಣ ಮೋಸ ಆಗಬಾರ್ದು ಅನ್ನೋದು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಆರೋಗ್ಯನ ಒದಗಿಸ್ಕೊಡ್ಬೇಕು. ವ್ಯಾಕ್ಸಿನೇಷನ್ ಏನು ಯುವಕರು ರಸ್ತೆಯಲ್ಲಿ ಬೆಂಗಳೂರಿಂದ ಕನಕಪುರ ಬರ್ತಾವ್ರೆ, ಬೆಂಗಳೂರಿಂದ ನೆಲಮಂಗಲ ಹೋಯ್ತವ್ರೆ, ಬೆಂಗಳೂರಿಂದ ಎಲ್ಲ ಹೋಯ್ತು. ಇವತ್ತು ಕೂಡ ನಿಮಗೆ ಮಾಡೋಕ್ಕಾಗ್ತಿಲ್ಲ. ನಾವು ಹೇಳ್ದೋ ಬೇಡ ಬೇಡ ಆನ್ಲೈನ್ ರಿಜಿಸ್ಟ್ರೇಷನು ಬೇಡ ಅಂತ, ಆಯಿತು ಮಾಡಿದ್ರು. ನಮ್ಮ ಹಳ್ಳಿ ಜನ ಎಲ್ಲ ಆನ್ಲೈನ್ ಮಾಡೋಕ್ಕಾಗ್ತದೆ. ಸೊ ವಿ ಹ್ಯಾವ್ ಡಿಸೈಡೆಡ್ ಕೂಲಿ ಕಾರ್ಮಿಕರು ಯಾರಿಗೂ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಈಸ್ ಕಮಿಟೆಡ್ ಟು ಗಿವ್ 100 crores ಫ್ರಮ್ ಅವರ್ ಫಂಡ್ಸ್ ವಿಚ್ ಹಸ್ ಬೀನ್ ಗಿವನ್ ಬೈ ದಿ ಅವರ್ MLA ಲ್ಯಾಡ್ ಅಂಡ್ ದಿ MP ಲ್ಯಾಡ್ and at the same time the Congress party's personal contribution. ಓಕೆ, ಥ್ಯಾಂಕ್ ಯು. ಏನು ಹೇಳಿ? We will not discuss this today. We will be meeting you again. ಆಮೇಲೆ ಮತ್ತೆ ನಿಮ್ಮ ಹತ್ರ ಬೇರೆ ಮಾತಾಡ್ತೀವಿ. We don't want to deviate other subjects. ಈ ವಿಚಾರ ಏನಾದರೂ ಮಾತಾಡಿ.
ನೋಡಿ, ನಮ್ಮ ಇಂದಿರಾ ಕ್ಯಾಂಟೀನಲ್ಲಿ ಊಟ ಕೊಡ್ತೀವಿ ಅಂತ ನಮ್ಮ ಒತ್ತಡದ ಮೇಲೆ ಅನೌನ್ಸ್ಮೆಂಟ್ ಮಾಡಿದ್ರು. ಐ ಹ್ಯಾಡ್ ಎ ರಿಯಾಲಿಟಿ ಚೆಕ್ ಆನ್ ದಿಸ್. ಅಗೇನ್ ದೇ ಆರ್ ಆಸ್ಕಿಂಗ್ ID card, Aadhaar card to give this. I have made a video and uploaded it. How can a government which has a common sense tell that, come out with an order that you have to show your Aadhaar card and identity card? Is this common man in this country? What is the Supreme Court ruling? What are the court rulings? If you want to show Aadhaar card, identity card to have a small one meal, it is a shame on this country. The dignity of a common man in this country, dignity of a poor man in this country is a very big shame. ಓಕೆ, ಏನಪ್ಪ? ಸರ್ಕಾರ ಟೆಸ್ಟ್ ಅನ್ನ ಕಡಿಮೆ ಮಾಡಿದೆ. ಆ ಮುಖಾಂತರ ಕುರ್ಚಿ ಹಾಕೋ ಪ್ರಯತ್ನ. ಏನ್ನ? ಟೆಸ್ಟ್ಗಳನ್ನ ಕಡಿಮೆ ಮಾಡಿದೆ. ಇಲ್ಲ, ಅದು ನಾನು ಅದು ಹೇಳೋದು ಬಿಟ್ಟೆ, ಆಮೇಲೆ ಹೇಳೋಣ ಅಂತ. ಟೆಸ್ಟ್ಗಳನ್ನ ಕಡಿಮೆ ಮಾಡಬಾರ್ದು. ಈಗ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಕಮ್ಯುನಿಟಿ ಹಾಲ್ಗಳಲ್ಲಿ, ಕಮ್ಯುನಿಟಿ ಹಾಸ್ಪಿಟಲ್ಗಳಲ್ಲಿ, ಕಮ್ಯುನಿಟಿ ಸೆಂಟರ್ ಮತ್ತೆ PHCಗಳಲ್ಲಿ ಟೋಟಲ್ ಆಗಿ ಟೆಸ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರಿಗೆ ಸಿಂಪ್ಟಮ್ಸ್ ಇದೆ ಅವರು ಮಾತ್ರ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಟೆಸ್ಟ್ ಮಾಡೋದು ಕಡಿಮೆ ಆದರೆ ನಿಮಗೆ ಕರೆಕ್ಟಾಗಿ ಫಿಗರ್ಸ್ ಗೊತ್ತಾಗಲ್ಲ. ಪಾಸಿಟಿವ್ ಎಷ್ಟು ಜನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಸಿಂಪ್ಟಮ್ಸ್ ಇರೋದಿಲ್ಲ. ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ಗಳು ಕೂಡ ಇದ್ದಾರೆ. ಆ ಕಾರಣದಿಂದ ಟೆಸ್ಟ್ಗಳನ್ನು ಹೆಚ್ಚು ಮಾಡಿದ್ರೇನೆ ನಿಮಗೆ ಇದನ್ನ ತಗಬದಿಗೆ ತರಲಿಕ್ಕೆ ಕಾರಣ ಆಗೋದು. ಇಲ್ಲದೆ ಹೋದ್ರೆ ನೀವು ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟಾಗ ಆಗ್ತದೆ. ಅದಕ್ಕೋಸ್ಕರವಾಗಿ ಟೆಸ್ಟ್ಗಳನ್ನ ಹೆಚ್ಚು ಮಾಡಬೇಕು. ಟೆಸ್ಟ್ ಮಾಡಿದ್ರೇನೆ ನಿಮಗೆ ಹೆಚ್ಚು ಪಾಸಿಟಿವ್ ಬಂದಿರತಕ್ಕಂಥವ್ರು ಅಥವಾ ಈ ಸೋಂಕಿತರಾಗಿರ್ತಕ್ಕಂಥವ್ರು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಾವು ನಾರ್ಮಲ್ ಪೀರಿಯಡ್ ನಲ್ಲಿ 7 kg ಅಕ್ಕಿ ಕೊಡ್ತಿದ್ದೋ. ಈಗ ಇವರು 2 kg ಅಕ್ಕಿ, 3 kg ರಾಗಿ ಅಂತ ಹೇಳಿದ್ದಾರೆ. ನಾನು ಐ ಡಿಮ್ಯಾಂಡ್ 10 kg ಅಕ್ಕಿನ ಕೊಡಬೇಕು. ಸೆಂಟ್ರಲ್ ಗೌರ್ಮೆಂಟ್ 5 kg ಕೊಡ್ತೀವಿ ಅಂತ ಹೇಳೋದು. ಅವ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಕೊಡೋದ್ರ ಜೊತೆಗೆ ಇವರು ಕೊಡಬೇಕು. ಈಗ ಎಲ್ಲ ಕೆಲಸನೇ ಇಲ್ವಲ್ಲ ಅವ್ರಿಗೆ. ಅದರಿಂದ ಇವರು 10 kg ಅಕ್ಕಿಯನ್ನ ಕೊಡಬೇಕು ಫ್ರೀಯಾಗಿ. ಈ ಲಾಕ್ಡೌನ್ ಪೀರಿಯಡ್ ಅಲ್ಲಂತೂ ತಪ್ಪದಿನ 10 kg ಕೊಡಬೇಕು. ಅದಕ್ಕೆ ನಾವು ವಿ ಡಿಮ್ಯಾಂಡೆಡ್ ಒಂದು ಪ್ಯಾಕೇಜ್ ಮಾಡ್ರಿ, ಆರ್ಥಿಕ ಪ್ಯಾಕೇಜ್ ಮಾಡ್ರಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ದಕ್ಷರ್ಮ ಸರ್ಕಾರ, ಮಾನವೀಯತೆ ಇದೆ ಇರ್ತಕ್ಕಂಥ ಸರ್ಕಾರ, ಮನುಷ್ಯತ್ವ ಇದೆ ಇರ್ತಕ್ಕಂಥ ಸರ್ಕಾರ. ಇಂದಿರಾ ಕ್ಯಾಂಟೀನಲ್ಲಿ ಯಾಕೆ ನೀವು ಅದನ್ನ ನಿರ್ಬಂಧಗಳನ್ನ ಹಾಕ್ತೀರಿ? ನೀವು ಊಟ ಕೊಡ್ಬೇಕಲ್ವಾ? ಎಲ್ರಿಗೂ ಕೊಡಿ ಊಟನ. ಯಾರ್ಯಾರು ಕೇಳ್ತಾರೆ ಊಟ ಅವ್ರು ಕೊಡಿ. ಬೇಡ, ಆಮೇಲೆ ಇನ್ನೊಂದ್ಸರಿ ಭೇಟಿ ಮಾಡ್ತೀವಿ, ಹೇಳ್ತೀವಿ. ಥ್ಯಾಂಕ್ ಯು. ಅದು ಒಂದೇ ಸತ್ಯ ಹೇಳಿರೋದು ಅವರು. ಗುಜರಾತ್